ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ನಾನು ನಿಮ್ಮ ನವೀನ್ ಕುಮಾರ್ ಮಾತಾಡೋದು. ಇವತ್ತು ನಾನು ಮತ್ತು ನಮ್ಮ ಸ್ನೇಹಿತರು ಹಾಗೂ ನಮ್ಮ ಕಾಳಿಕಾ ದೇವಸ್ಥಾನದ ಗುರುಗಳು ಎಲ್ಲರೂ ಇವತ್ತು ಶ್ರೀರಂಗಪಟ್ಟಣಕ್ಕೆ ಬಂದಿದ್ದೀವಿ. ನಿಮ್ಮ ಪೂಜೆ ಮಾಡಬೇಕಂತೇಳಿ ಇವತ್ತು ಬಂದಿದ್ದೀವಿ. ಆಲ್ರೆಡಿ ಪೂಜೆ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ನಾನು ನಮ್ಮ ಸ್ನೇಹಿತರು. ಪೂಜೆ ನಮ್ಮ ಮುಕುಂದ ಮತ್ತು ನಮ್ಮ ಇನ್ನೊಬ್ಬರು ಸ್ನೇಹಿತರು, ಇವರು ನಾರ್ತ್ ಇಂಡಿಯನ್ನು. ಇವತ್ತು ನಾವು 5 ಜನ ಬಂದಿದ್ದೀವಿ. ಪೂಜೆ ಇವರಿಬ್ಬರೇ ಸ್ಟಾರ್ಟ್ ಮಾಡಿದ್ದಾರೆ. ನಮ್ಮ ಗುರುಗಳಿಗೆ ಇವರೇ ನಮ್ಮ ಕೋಲ್ಕತ್ತಾ ಗುರುಗಳು. ಅವ್ರು ಅಲ್ಲಿಂದ ಬಂದು 40 ವರ್ಷ ಆಯಿತು, ಬೆಂಗಳೂರಲ್ಲೇ ವಾಸವಾಗಿದ್ದಾರೆ. ಇವರು ನಮ್ಮ ಸ್ನೇಹಿತರು ಸುಬ್ರತ್ ಅಂತೇಳಿ. उधर ही रखो, अभी पीछे जा जाके उधर आप जा पीछे, ठीक है. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಾವು ಪ್ರತಿ ಸರಿ ಈ ಜಾಗದಲ್ಲಿ ಪೂಜೆ ಮಾಡಕ್ಕೆ ಬಂದಾಗ ಈ ಶಿವಲಿಂಗ ನೋಡ್ತಾ ಇದ್ದರೆ ಬೇಜಾರಾಗುತ್ತೆ, ಅನಾಥವಾಗಿರುತ್ತೆ. ನಮ್ಮ ಗುರುಗಳು ಆ್ಯಕ್ಚುಲಿ ನೋಡಿ, ಈ ಬಸವಣ್ಣನ ತಗೊಂಡು ಹೋಗ್ಬೋಣ, ನಮ್ಮದು ಕಾಳಿಕಾ ದೇವಸ್ಥಾನ ಒಂದು ಎಲ್ಲರೂ ಸೇರಿಸಿ ನಾವು ಒಂದು ನಿರ್ಮಾಣ ಮಾಡಿದ್ದೀವಿ, ಅಲ್ಲಿ ತೊಗೊಂಡೋಗಿಡೋಣ, ಇಲ್ಲಿ ಅನಾಥವಾಗಿಡೋದು ಬೇಡ ಅಂಥೇಳಿ ನಮ್ಮ ಗುರುಗಳು ತೊಗೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದಾರೆ. ಅದನ್ನು ತೊಗೊಂಡು ಹೋಗ್ಬಿಡ್ತೀವಿ. ಅಲ್ಲಿ ಇವತ್ತು ಅದನ್ನು ಬಿಡಲ್ಲ, ಅನಾಥವಾಗಿ ತೊಗೊಂಡು ನಮ್ಮ ದೇವಸ್ಥಾನ ಹತ್ರ ಇಡ್ತೀವಿ ಅದನ್ನು. ಈಗ ನಮ್ಮ ಗುರುಗಳು ಪೂಜೆ ಕೂತ್ಕೊಂಡಿದ್ದಾರೆ, ಪೂಜೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಈ ಪೂಜೆ ಮುಗಿಸ್ಕೊಂಡು ಅಲ್ಲಿಂದ ಮನೆ ಕಡೆಗೆ ಹೊರಡ್ತೀವಿ. ಆ್ಯಕ್ಚುಲಿ ಈ ವಿಡಿಯೋನ ನಾನು ಕೊನೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅದಕ್ಕೆ ಕಾರಣ ಇದೆ, ಯಾಕೆಂದರೆ ಪೂಜೆ ಮೊದಲು ಸ್ನಾನ ಮಾಡಿದ್ದೀವಿ. ಆ ಸ್ನಾನದ ವಿಡಿಯೋನ ನಾನು ಕೊನೆಯಲ್ಲ ಹಾಕ್ತೀನಿ, ಅದನ್ನು ಮೊದಲು ಹಾಕಲಿಲ್ಲ. ಈಗ ಪೂಜೆ ಮುಗಿಸ್ಕೊಂಡು ಆಮೇಲೆ ನಾವು ಸ್ನಾನ ಮಾಡೋದಕ್ಕೆ ಹೇಗೋದ್ವಿ. ಎಲ್ಲ ನಮ್ಮ ಸ್ನೇಹಿತರು, ನಮ್ಮ ಗುರುಗಳೆಲ್ಲ ಇವತ್ತು ನಮ್ಮ ಗುರುಗಳು ಅವರೇ ಸ್ವಂತ ತಯಾರು ಮಾಡಿರೋದು ಒಂದು ಆಯಿಲ್ ತೊಗೊಂಬಂದಿದ್ರು. ಅದು ತುಂಬ ಸರಸು ಆಯಿಲಲ್ಲಿ ಏನೇನೋ ಗಿಡ ಮೂಲಿಕೆಗಳನ್ನ ಮಿಕ್ಸ್ ಮಾಡಿ ಅದರಿಂದ ಮಸಾಜ್ ಮಾಡಿಕೊಂಡು ಸ್ನಾನ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದರು. ಹಾಗಾಗಿ ಆ ವಿಡಿಯೋನ ಕೊನೆಯಲ್ಲಿ ಹಾಕ್ತೀನಿ. ಈಗ ಪೂಜೆ ನಡೀತಾ ಇದೆ. ಪೂಜೆಗೆ ಸಂಬಂಧಪಟ್ಟಿದ್ದು ಏನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಮುಕುಂದ. ಪೂಜೆ ಮುಗಿಸ್ಕೊಳ್ತೀವಿ. ಆ್ಯಕ್ಚುಲಿ ಈ ವಿಡಿಯೋ ಇನ್ನೂ ಕಂಟಿನ್ಯೂ ಮಾಡ್ತೀನಿ, ತುಂಬ ಲೆಂತ್ ಆಗ್ತಾಯಿದೆ. ಯಾಕಂದರೆ ಆ ಮಸಾಜ್ ವಿಡಿಯೋ ತುಂಬ ಆಗೋಯಿತು. ಸ್ನಾನ ಮಾಡೋದು ಮತ್ತು ಮಸಾಜು ಇದೆಲ್ಲ ತುಂಬ ಲೇಟ್ ಆಯಿತು. ಹಾಗಾಗಿ ನಾನು ಫಸ್ಟು ಪೂಜೆನೇ ತೋರಿಸ್ಬೇಕು ಅಂಥೇಳಿ ಈಗ ನಮ್ಮ ಮುಕುಂದ ಪೂಜೆ ಮಾಡ್ತಾಯಿದ್ದಾರೆ. ಮುಕುಂದ ಪೂಜೆ ಆದಮೇಲೆ ನಾನು ಪೂಜೆ ಸ್ಟಾರ್ಟ್ ಮಾಡ್ತೀನಿ, ಆಯಿತಾ. ಆ್ಯಕ್ಚುಲಿ ನಮ್ಮ ಗುರುಗಳು ಇಲ್ಲಿ ಬಂದು ಈ ಥರ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ಪ್ರತಿ ವರ್ಷ ನಾವು ಹೋದಾಗ ಈ ಥರ ಪೂಜೆ, ನಾವೇ ಅಲ್ಲಿ ಒಂದು ತೆಂಗಿನಕಾಯಿ ಇಟ್ಟು ಎಲೆ ಅಡಿಕೆ ಮತ್ತು ಇನ್ನೂ ಬೇರೆ ಏನೋ ಇಡ್ತಾ ಇರ್ತಾರೆ, ಅದೆಲ್ಲ ಇಟ್ಟು ನಮ್ಮ ಗುರುಗಳು ಇಲ್ಲಿ ಪೂಜೆ ಮಾಡೋಕ್ಕೆ ಹೇಳ್ತಾರೆ. ಹಾಗಾಗಿ ಪ್ರತಿ ವರ್ಷ ನಾವು ಈ ಥರ ಮಾಡ್ತೀವಿ. ಅಲ್ಲಿ ನೋಡಿ ನಾಗದೇವತೆ ಕಲ್ಲಿತ್ತು, ಅದಕ್ಕೂ ನಾವು ಪೂಜೆ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಅಲ್ಲಿ ಹೋಗಿ ಸ್ನಾನ ಮಾಡಿಕೊಂಡು ಬಂದರೆ ಏನೋ ಒಂಥರ ಸಮಾಧಾನ. ಎಷ್ಟೇ ಬೇಜಾರು ಅದು ಇದ್ರೂ ಕೂಡ ನಮಗೆ ತುಂಬಾ ರಿಲ್ಯಾಕ್ಸ್ ಆಗಿ ಹೋಗ್ತೀವಿ. ಹೆಚ್ಚು ಕಡಿಮೆ 1 ಅವರ್ ನೀರಲ್ಲಿ ಆಟ ಆಡಿದ್ದೀವಿ, ಮಸಾಜ್ಗಳು ಮಾಡಿದ್ದಾರೆ ನಮ್ಮ ಹುಡುಗರು. ಮುಕುಂದ ಅಂತೂ ಫುಲ್ಲು ಮಸಾಜು. ನೋಡಿ, ಇವರೇ ಮುಕುಂದ ಅಂತ. ಆ್ಯಕ್ಚುಲಿ ಇದನ್ನು ಫಸ್ಟು ನಾವು ಮಾಡಿದ್ದು ಈ ಕೆಲಸ, ಮಸಾಜ್ ಮಾಡಿಕೊಂಡು ಸ್ನಾನ ಮಾಡಿಕೊಂಡಿದ್ದು ಫಸ್ಟ್ ಕೆಲಸ. ಆ್ಯಕ್ಚುಲಿ ಇದನ್ನು ಕೊನೆಯಲ್ಲಿ ತೋರಿಸ್ತಾ ಇದ್ದೀನಿ, ಯಾಕಂದರೆ ಫಸ್ಟು ಪೂಜೆ ತೋರಿಸ್ಬೇಕು ಆ ಪುಣ್ಯಕ್ಷೇತ್ರದಲ್ಲಿ ಅಂತ ನಾನು ಪೂಜೆ ತೋರಿಸಿದ್ದೀನಿ. ಈಗ ಮಸಾಜ್, ಇದು ತುಂಬ ಲೆಂತಿ ವಿಡಿಯೋ ಇದೆ, ಇದು ಮೋಸ್ಟ್ಲಿ ನಾಳೆನೂ ಕಂಟಿನ್ಯೂ ಆಗುತ್ತೆ. ಹಾಗಾಗಿ ನೋಡಿ, ತುಂಬ ನೀರು ಹರಿತಾ ಇದೆ. ನಾವು ಕೆಲವು ಟೈಮ್ ಹೋದಾಗ ನೀರು ತುಂಬ ಕಡಿಮೆ ಇರ್ತಾಯಿತ್ತು, ಈ ಸರಿ ತುಂಬ ನೀರು ಚೆನ್ನಾಗಿದೆ, ತುಂಬ ಸ್ಪೀಡಾಗಿ ಹರಿತಾ ಇದೆ. ಈಗ ನಾನು, ನಮ್ಮ ಸ್ನೇಹಿತರು
ಎಲ್ಲರೂ ಈಗ ಎಣ್ಣೆ ಹಾಕ್ಕೊಂಡು ಎಲ್ಲರಿಗೂ ನಮ್ಮ ಮುಖಂದನೇ ಎಣ್ಣೆ ಹಚ್ತಾನೆ. ನಮಗೆ ಎಣ್ಣೆನ ಎತ್ತಿಟ್ಕೊಳ್ತಾ ಇದ್ದಾನೆ. ವಾಟರ್ ಪ್ರೂಫ್ ಪೇನಾ ಬಾಯ್? ತುಂಬ ಚೆನ್ನಾಗಿ ನೀರು ಹರಿತಾ ಇದೆ. ನಾವು ಪ್ರತಿ ಸರಿ ಬಂದಾಗೂ ಈ ಮಧ್ಯರ ಬಂಡೆ ಮೇಲೆ ಕುತ್ಕೊಳ್ತೀವಿ. ನಾವು ಏಕ್ ಸಾಲ್ ತೋ ವಾರಂಟಿ रहता है ना? ಇದೇ ಬಂಡೆ ಮೇಲೆ ನಾವು ಇರ್ತೀವಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಒಂದ್ಸರಿ ಹೋಗಿ ಅಲ್ಲಿ ಸ್ನಾನ ಮಾಡಿ. ನನಗಿಲ್ಲಿ ಕೆಲವು ಒಳ್ಳೆ ಅನುಭವಗಳಾಗಿದೆ. ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ನಿಮಗೂ. ನೋಡಿ, ಸಾವಿರಾರು ವರ್ಷದ್ದು ಅದು ಆ ದೇವಸ್ಥಾನ ಕಟ್ಟಡಗಳದು ತುಂಬ ಚೆನ್ನಾಗಿದೆ. ನಾವು ಹೋದಾಗ ಬೆಳಗ್ಗೆನೇ ಹೋಗಿದ್ವಿ. ಫ್ರೀಯಾಗಿತ್ತು, ಜನನೂ ಕಡಿಮೆ ಇತ್ತು. ಹಾಗಾಗಿ ನಾವು ಬೆಳಗ್ಗೆನೇ ಪ್ರತಿ ವರ್ಷ ನಾವು ಇದೇ ಥರ ಹೋಗ್ತೀವಿ. ಬೆಳಗ್ಗೆನೇ ಹೋಗ್ತೀವಿ. ಜನ ಬರೋದಕ್ಕೆ ಮೊದಲೇ ಹೋಗಿ ಅಲ್ಲಿ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿ ಪೂಜೆ ಮಾಡಿ ಅಲ್ಲಿಂದ ಬ್ರದರಿನರಿಗೆ ಟಿಫನ್ ಮಾಡಿಕೊಂಡು ಮನೆಗೆ ಬಂದುಬಿಡ್ತೀವಿ. ನೋಡಿ ನೀರು ಎಷ್ಟು ಚೆನ್ನಾಗಿ ಹರಿತಾ ಇದೆ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಅಣ್ಣ ಸುಬ್ರತ್ ಬರೀ ಇಂಥದೆಯ ಇಂದು ನೀರೇನೆ ನನ್ನವಳೆಂದು ಮಾಯದ पीछे देखा पीछे 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 देखा ಸುಬ್ರತ್ ಬಂದಿಲ್ಲ ಕಣ ಇವರು ಜಪಾನು ಮನಿ ಕದಕ್ಕೆ ಏನ್ ಸಾಗಿ ಜೋರಾಗಿ ಹೇಳೋನು ನಿಂಜಾಗಿ ಏನು ಕೂಲು ಫುಲ್ ಜನನ ನವೀನಣ್ಣ फुल जन अವಾಗ आदमी ज्यादा है इधर आराम से सो जाके वो गाना करता है नाक मसाज कुछ ಬೇಗ ಶಾಂಪ್ ಅಂದ್ರೆ ಎರಡು ಬೇಕು ನನಗೀಗ. ಆಯ್ತಾ ಶಾಂಪ್ ಅಂತ ಬೇಜಾನ ಆಯ್ತಾ ಗುರು ಕೇಳಿದ್ರೆ ಬೇರೆ ಸಂಪೂರ್ಣ ಕೊಡ್ತಾನೆ. ఏమిది సేటు ఇలా ఇలా మాట్లాడతాడు. ಏನು ಇಷ್ಟು ಬಾಡಿ ಸುಡ್ತದೆ ಬಾಡಿ ಈಟ್ ಕಡಿಮೆ ಇದೆ ನಂಗೆ. ಯಾವ ಬ್ರ್ಯಾಂಡ್ ನಿಮ್ದು? ನಂದು ಯಾವ ಬ್ರ್ಯಾಂಡ್ ಇಲ್ಲಮ್ಮ, ನಾನೇ ಬ್ರ್ಯಾಂಡ್. ಅದಕ್ಕೆ ನಾವು 4-4-5 ಮೇಂಟೈನ್ ಮಾಡ್ಬೇಕು. ಹೌದಾ? ಎಲ್ಲ ಆಗ್ಬೇಕಾದ್ರೆ ಆಗ್ತಾ ಇದೆ ಇಲ್ಲಿ. ಒಟ್ಟಿನಲ್ಲಿ ಶ್ರೀರಂಗಪಟ್ಟಣದಲ್ಲಿ ಆಯಿಲ್ ಮಸಾಜು ಚೆನ್ನಾಗಿ ಉಜ್ಜು. ಯಾವ್ದೋ ಈ ಬಲ ಭೀಮನ್ ಕುಜ್ಜಿದಂಗ ಆಯ್ತಲ್ಲ ನಿನ್ಗೆ ಇವಾಗ. ರೋಮ ಜಾಸ್ತಿ ಅಷ್ಟೇ. ಇಲ್ಲಿ ಯಾರಿಗೂ ಇಲ್ಲ, ನನಗಿಷ್ಟರಲ್ಲಿ ಅಲ್ಲ. ನನಗಿರಷ್ಟು ಬಾಡಿಯಲ್ಲಿ ಕೂದ್ಲು ನನಗೂ ಸ್ವಲ್ಪ ಐತೆ. ಸೇಟು ಅಂತ ಫುಲ್ ಪ್ಲಾಟ್. ಅದು ಖಾಲಿ ಸೈಟು, ಏನು ಬೆಳೆದಿಲ್ಲ. ಅದು ಕ್ರಿಕೆಟ್ ಸ್ಟೇಡಿಯಂ. ಅದು ಸುಬ್ರತ್ ಹಾಕಿ ಸ್ಟೇಡಿಯಂ. ಈ ಸ್ಟೇಡಿಯಂ ಅಂತ ಪೆಟ್ಟಿಂಡರು ನಮ್ದು ಕಾಡು.
ಕ್ಯಾಜೆ ನೇಚರ್ ಜಂಗಲ್ ಜಂಗಲ್ ಅಮರ ಚಡ್ಡಿ ಹಿಂದ್ಗಡೆ ಚೆನ್ನಾಗಿ ಉಜ್ಜು ಬಗಣ ಹಾಕಿನ್ ಸ್ವಲ್ಪ ಎಣ್ಣೆ ಹಾಕ್ತಾನೆ ಎಣ್ಣೆ ಹಾಕು ಸ್ವಲ್ಪ ತಟ್ಟಬೇಕು ಹಿಂಗೆ ಗುದ್ದು ಫಸ್ಟ್ ಎಣ್ಣೆ ಹಿಡಿಲಿ ಮೈಗೆ ಏಯ್ ಮಾರೋ ಜೈ ಆತ್ಮೆ ಜೈ ಅದೇ ಪೂರ ಸಪಾಟ್ ಹೋಗಿ ಅಂಗಡಿ ಹೊಡಿ ಹೊಡಿ ತೊಲೆ ಹಾಕೊಂಡ್ರಲ್ಲೇ ತೊಲೆ ತೊಲೆ ಅದು ಬೆಳ್ಬೋದು ಹೇಳಿದ್ರೆ ಬರಲ್ಲ ಮಡ್ಗಣ ಕೈ ಲೈಟ ಮಾಡೋ ಯಾರು ಇಷ್ಟೊಂದು ಪ್ರೆಸರ್ ಕೊಟ್ರೆ ಹೆಂಗೋ ಬಜಾರಲ್ಲೇ ಹೊಡಿಬೇಕಣ ಮುಖಂದ ಸಾಕು ಸಾಕು ಅದು ಸಾಕು ಬಜಾರಲ್ಲೇ ಹೊಡಿಬೇಕು ಈ ಆಂಟಿನ ಮುಟ್ಟಬೇಡ ಹಾ ಮತ್ತೆ ಏನಾಗುತ್ತಂದ್ರೆ ಇಟ್ಕೊಳಕ್ಕಾಗಲ್ಲ ಗ್ರಿಪ್ಪು ಸ್ಮೂತ್ ಬಂದ್ಬಿಡುತ್ತೆ ಇಟ್ಕೊಳ್ಳಿ ಮಡ್ಗೆ ಅದು ಕೈ उसको मार के खाएगा बस वही आया बंदे वो बुझा के लिए मेरा देख नहीं वही है तू मार के खाने में मजा वो उधर डूब रहा है ना काला वाला वो 600-700 ग्राम होता है ಸೇಮ್ ಹರೀಶ್ಗೆ ನಿನಗೂ ಇಬ್ಬರಿಗೂ ಬಾಡಿಲಿ ಇದೇ ತರ ಕುದ್ಲಿಕ್ಕೆ ಅವನಿಗೂ ಹಂಗಿಲ್ಲ वो काला काला इधर देखो उधर देखो उधर उधर देखो इस साइड में वो काला वाला डूबा ಅಬ್ಬಾ ಸಾಕು ಮುಖದ ಅಬ್ಬಾ ठंडा का ಎಷ್ಟು टाइम नहीं आएगा ये पूरा हम लोग उधर ठंडा का टाइम है वो हमारा उधर नहीं मिल रहा है पूरा तालाब में आके एकदम ये कर देता है हाँ उसको मसाज करना बोल रहा है रांडा रांडा ಬನ್ನಿ ಬನ್ನಿ ಬೆಂಗಳೂರು ನಮ್ದು ಬೆಂಗಳೂರು ಅಣ್ಣ ಬನ್ನಿ ಬನ್ನಿ ಸಮಯ ಬೇಡ नवीन नहीं करूंगा तो साला पूरा तेलुगु करेगा साला अभी वीडियो लाइव दे रहे हैं पूरा निकल दिया नेट बोल्ट अच्छा से पूरा ग्रीसिंग हो गया हाँ, नया गाड़ी को सर्विसिंग करा दिया ग्रीस डाल के एकदम पूरा भी स्मूथ जाएगा ಹಂಗೆ ಬೆವರು ಬರ್ತಾ ಇದೆ ಈಗ ಫುಲ್ ಬಾಡಿ ಹೀಟ್ ಹಾಕ್ಬಿಡುತ್ತೆ ನನಗೆ ಫುಲ್ ಬಾಡಿ ಹೀಟ್ ಆಗೋಯ್ತು ಕೋಲ್ಡ್ ಆಗೋಯ್ತು ನೋಡ್ಕೊ ನೀ ಸ್ನಾನ ಮಾಡೋ ಹೆಂಗಿರ್ತದೆ ಮೈ ಹೋಗ್ಬಿಟ್ಟು ನೀರು ಹಚ್ಚಿಂದೆ ಆನ ಒಂದೇನೋ देखो ये लाल होएगा देखो नी ఇప్పుడు బ్యాక్ సైడ్ చూడు ರೇಡ್ అయిపోయింది ನೋಡ್ಕ ನವೀನಣ್ಣ ಮೈ ಎಷ್ಟು ಫ್ರೀ ಆಯ್ತಾ ಸ್ನಾನ ಮಾಡಿದ್ಮೇಲೆ ನೀನು ಫುಲ್ಲು ಫ್ರೀ ಆಗೋಯ್ತ
ಬಿಸ್ಲೇನೆ ಸರಿಯಾಗಿ ಹೊಡೆದ್ಬಿಟ್ಟಿದ್ರೆ ಹೌದು ಇನ್ನೂ ಸೂಪರ್ ಬಿಸಿಲು ಚೆನ್ನಾಗಿರ್ಬೇಕಾಗಿತ್ತು. ಮುಖಂಡ ಬ್ಯಾಕ್ ಸೈಡ್ ಸುಪಿಚ ಹಾಕಕ್ಕೆ ನವೀನ್ಕೆ ಲೈಫ್ ಒಂದು ಗ್ರೇಟ್ ಮುಡಿಲು ರೆಡ್ಡು చూడ ఇక్కడ బ్యాక్ సైడ్ ఏ నాది ఆయిల్ ఉంది బ్యాక్ సైడ్ పెట్ట ಉದ್ದ ಮಾಡ ಸ್ವಲ್ಪ కింద పెట్ట ಉದ್ದ ಮಾಡು ಉದ್ದ ಮಾಡು ಉದ್ದ ಮಾಡು ಉದ್ದ ಮಾಡು ಇನ್ನು ಉದ್ದ ಮಾಡು ఇసుపెట్ట ಒಳ್ಳೆ ರೆಡ್ ಅయింది ఓకే ಆಯಿಲ್ ಆಯಿಲ್ ಮಾಡಬೇಡ ಜಾರುತ್ತೆ ಮೇಲೆ అయిపోయా ఆయిల్. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ.